9/9/1947 ಮೈಸೂರಿನ ಅಂದಿನ ಮಹಾರಾಜರಾದ ಶ್ರೀ ಜಯಚಾಮರಾಜೇಂದ್ರ ಮಹಾರಾಜರು ಈ ಒಕ್ಕೂಟ ಭಾರತಕ್ಕೋಸ್ಕರ ಮೈಸೂರು ಸಾಮ್ರಾಜ್ಯವನ್ನು ತ್ಯಾಗ ಮಾಡಿದರು. ಅಂದಿನ ಕಾಲದಲ್ಲೇನೆ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ ಸಂಪುಟ ಪರಿವಾರ ಒಕ್ಕೂಟ ಮಾಡೋದಕ್ಕೆ ಎಲ್ಲ ಮಹಾರಾಜರ ಹತ್ರನೂ ನಿಮ್ಮ ಸಾಮ್ರಾಜ್ಯವನ್ನು ಬಿಟ್ಕೊಡಿ ಅಂತ ಕೇಳ್ತಾರೆ. ಆದರೆ ಯಾವ ಮಹಾರಾಜರು ಅದನ್ನು ಒಪ್ಪೋದಿಲ್ಲ. ಆಮೇಲೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಏನು ಮಾಡ್ತಾರಪ್ಪ ಅಂದರೆ ನಮ್ಮ ಮೈಸೂರು ಅರಮನೆಗೆ ಬಂದು ಜಯಚಾಮರಾಜೇಂದ್ರ ಒಡೆಯರ್ ಹತ್ರ ಕೇಳ್ಕೊಡ್ತಾರೆ. ಏನಪ್ಪ ಕೇಳ್ಕೊಡ್ತಾರೆ ಅಂದರೆ, ಈಗ ನಾವು ಭಾರತ ದೇಶವನ್ನು ಒಕ್ಕೂಟ ದೇಶ ಮಾಡಬೇಕು ಅಂತ ಇದ್ದೀವಿ. ಆದರೆ ಇದಕ್ಕೆ ಯಾರು ಅವರ ಎಲ್ಲ ಮಹಾರಾಜರ ಹತ್ರ ಕೇಳಿದ್ವಿ, ಯಾವ ಮಹಾರಾಜರು ಅವರ ಸಾಮ್ರಾಜ್ಯವನ್ನು ತ್ಯಾಗ ಮಾಡೋಕ್ಕೆ ರೆಡಿ ಇಲ್ಲ, ನೀವಾದರೂ ಮಾಡಿಕೊಡಿ ಅಂತ ಜಯಚಾಮರಾಜೇಂದ್ರ ಒಡೆಯರ್ ಹತ್ರ ಕೇಳಿದಾಗ ಜಯಚಾಮರಾಜೇಂದ್ರ ಒಡೆಯರು ಇಡೀ ಮೈಸೂರು ಸಾಮ್ರಾಜ್ಯವನ್ನೇ ತ್ಯಾಗ ಮಾಡುತ್ತಾರೆ. ಈ ದಿನ ಯಾವುದೇ ಪಠ್ಯ ಪುಸ್ತಕದಲ್ಲಿ ಬರೆದಿಲ್ಲ, ಬರೀ ಚೂರು ಬರೆದಿದ್ದಾರೆ. ನಮ್ಮ ಕರ್ನಾಟಕದ ಬಗ್ಗೆನೇ, ನಮ್ಮ ಭಾರತ ಬಗ್ಗೆನೇ ಏನು ಬರೆಯಲ್ಲ. ಆದರೆ ನೀವು ನೋಡ್ಬೋದು ಬುಕ್ಸಲ್ಲೆಲ್ಲ ಆ ಬ್ರಿಟಿಷರು ಹಿಂಗೆ ಮಾಡಿದರು, ಈ ಬ್ರಿಟಿಷರು ಹಿಂಗೆ ಮಾಡಿದರು ಅಂತ ಬರೆದಿರ್ತಾರೆ. ಆದರೆ ನಮ್ಮ ಕರ್ನಾಟಕ, ನಮ್ಮ ಭಾರತದ ಬಗ್ಗೆನೇ ಬರೋದಿಲ್ಲ. ಮರೆಯದಿರಿ, ನಾಳೆ ಆಗಸ್ಟ್ 9 ಎಲ್ಲರೂ ನಿಮ್ಮ ಮನೆ ಮೇಲೆ ಕರ್ನಾಟಕ ಬಾವುಟವನ್ನು ಆರಿಸಿ ಜೈ ಕರ್ನಾಟಕ ಮಾತೆ.